ಧಾತ್ರಿ ಪೂಜೆ, ಧಾತ್ರಿ ವೃಕ್ಷದ ಛಾಯಾದಲ್ಲಿ ಪೂಜೆ ಎರಡಾಯಿತು. ಇದಲ್ಲದೆ ಆ ಧಾತ್ರಿ ವೃಕ್ಷದ ಛಾಯೆಯಲ್ಲಿ ಕುಳಿತು ಭಗವಂತನ ಕಥೆಯನ್ನು ಕೇಳಬೇಕು ಅಂತ. ಒಂದು ಧಾತ್ರಿ ಮಹಿಮೆಯನ್ನೇ ಶ್ರವಣ ಮಾಡುವುದು, ಅಥವಾ ಕಾರ್ತಿಕ ಮಾಸದ ಮಹಾತ್ಮ್ಯದ ಶ್ರವಣವನ್ನು ಮಾಡುವಂಥದ್ದು. ಅಲ್ಲದೆ ಭಾಗವತ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಈ ಮೊದಲಾದಂತಹ ಉತ್ಕೃಷ್ಟವಾದ ಗ್ರಂಥಗಳ ಪಾರಾಯಣ, ಅನುಸಂಧಾನ ಇದನ್ನು ಕೂಡ ಛಾಯಾದಲ್ಲಿ, ಧಾತ್ರಿ ಛಾಯಾದಲ್ಲಿ ಇದ್ದು ಮಾಡಬೇಕು ಅನ್ನುವಂತಹ ಮಾತನ್ನು ಶಾಸ್ತ್ರ ಹೇಳುತ್ತೆ. ಧಾತ್ರಿ ಅದನ್ನು ನಾವು ಸ್ವಯಂ ಗಿಡವನ್ನೇ, ವೃಕ್ಷವನ್ನೇ ಪೂಜೆಯನ್ನು ಮಾಡುವಂಥದ್ದು. ಮಹಾಲಕ್ಷ್ಮೀ ದೇವಿಯ ವಿಶೇಷ ರೂಪ ಇದೆ, ಸನ್ನಿಧಾನ ಇದೆ ಅಂತ ಅನುಸಂಧಾನವನ್ನು ಮಾಡಿ ಆ ಧಾತ್ರಿ ವೃಕ್ಷವನ್ನು ಪೂಜಿಸುವಂಥದ್ದು. ಅದರ ಜೊತೆಗೆ ಧಾತ್ರಿ ಛಾಯಾ, ನೆರಳು, ಆ ಧಾತ್ರಿ ವೃಕ್ಷದ ನೆರಳಲ್ಲಿ ದೇವರ ಪೂಜೆಯನ್ನು ಮಾಡುವಂಥದ್ದು. ಧಾತ್ರಿ ಎಲೆಗಳಿಂದ, ಧಾತ್ರಿ ಫಲದಿಂದ ಹಾರವನ್ನು ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡಿ ಧಾರಣೆ ಮಾಡಬೇಕು. ಅದಕ್ಕೂ ಕೂಡ ಮಹತ್ತರವಾದ ಫಲವನ್ನು ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ. ದೇವರಿಗೆ ತುಳಸಿಯನ್ನು ಸಮರ್ಪಣೆ ಮಾಡುವಂತೆ ಆ ಎಲೆಯನ್ನು, ಧಾತ್ರಿ ಎಲೆಯನ್ನು ಕೂಡ ಅರ್ಪಣೆ ಮಾಡಬೇಕು ಅಂತ ಅನೇಕ ಕಥೆಗಳನ್ನು ಹೇಳುವುದರ ಮೂಲಕ ತಿಳಿಸುವುದು ಏನು ಅಂದರೆ, ಆ ಧಾತ್ರಿ ವೃಕ್ಷದ ಛಾಯೆಯಲ್ಲಿ ಪುರಾಣಗಳನ್ನು ಕೇಳುವುದು, ಧಾತ್ರಿ ವೃಕ್ಷವನ್ನು ಪೂಜೆ ಮಾಡುವುದು, ಧಾತ್ರಿ ಹವನವನ್ನು ಮಾಡುವುದು, ಧಾತ್ರಿ ಪ್ರಸಾದವನ್ನು ಸ್ವೀಕಾರ ಮಾಡುವುದು, ಹೀಗೆ ಅನೇಕ ರೀತಿಯಲ್ಲಿ ಆ ಧಾತ್ರಿಯನ್ನು ಸೇವಿಸುವ, ಧಾತ್ರಿ ವೃಕ್ಷದ ಕೆಳಗೆ ಆ ಮಂಟಪದಲ್ಲಿ ಇರುವ ದಾಮೋದರ ರೂಪಿಯಾದ ಭಗವಂತನನ್ನು ದರ್ಶನ ಮಾಡಿದರೆ ಮೋಕ್ಷವೇ ಆಗ್ತದೆ ಎನ್ನುವಂತಹ ಮಹಾಫಲವನ್ನು ಕೂಡ ಅದಕ್ಕೆ ಹೇಳಿದ್ದಾರೆ. ಅಲ್ಲಿ ಧಾತ್ರಿ ಎಲೆಗಳಿಂದ, ಧಾತ್ರಿ ಫಲದಿಂದ ಹಾರವನ್ನು ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡಿ ಧಾರಣೆ ಮಾಡಬೇಕು. ಅದಕ್ಕೂ ಕೂಡ ಮಹತ್ತರವಾದ ಫಲವನ್ನು ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ.